ನನಗಿನ್ನೂ ಯೂಟ್ಯೂಬ್ ವೀಡಿಯೋಸ್ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಇನ್ನು ಟ್ರೈ ಮಾಡ್ತಿದ್ದೀನಿ. ವಾಯ್ಸು ಕೂಡ ನನಗೆ ಮೈಕೆಲ್ಲ ತಗೊಂಡು ಅದು ಹೇಗೆ ಮಾಡೋದು ಅದೆಲ್ಲ ಗೊತ್ತಿಲ್ಲ. ಟ್ರೈ ಮಾಡ್ತಿದ್ದೀನಿ, ನೋಡಬೇಕು. ತರಕಾರಿ ಎಲ್ಲ ನಾನು ನನ್ನ ಕೈ ಸಿಗಂಗೆ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಪುದೀನ, ಮೆಣಸಿನ್ಕಾಯಿ, ಸೊಪ್ಪು, ಸ್ವಲ್ಪ ಹಸಿ ಕೊಬ್ಬರಿ, ನಿಂಬೆಹಣ್ಣು, ಟೊಮೆಟೊ ಇದೆಲ್ಲ ಕೈ ಸಿಗಂಗೆ ಇಟ್ಕೊಳ್ತೀನಿ. ಮತ್ತು ಮಿಕ್ಕಿದ ತರಕಾರಿ ಎಲ್ಲ ಕೆಳಗಿರುತ್ತೆ, ಇಲ್ಲಿ ಸೊಪ್ಪಿರುತ್ತೆ, ಇಲ್ಲಿ ಸ್ವಲ್ಪ ತರಕಾರಿ ಇರುತ್ತೆ. ವೇಯ್ಟ್ ಇರೋ ಐಟಮ್ಸ್ನೆಲ್ಲ ಕೆಳಗಿಟ್ಬಿಟ್ಟಿರ್ತೀನಿ. ಉಪ್ಪಿನಕಾಯಿ ಆ ಥರದ್ದು, ಹಣ್ಣು ಉಳಿದಿದ್ದು ಅದೆಲ್ಲ ಕೆಳಗಿಡ್ತೀನಿ. ಮತ್ತು ಇದೆಲ್ಲ ಹಾಲು, ಮೊಸರು, ಹಾಲಿಡ್ತೀನಿ. ಸ್ವಲ್ಪ ಡ್ರೈ ಫ್ರೂಟ್ಸು. ಇದು ಆರ್ಗನೈಸರ್ ಬಾಕ್ಸ್ ಡೋರ್ದು, ಫ್ರಿಜ್ದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ಲ, ಅದೆಲ್ಲ ಇಡ್ಲಿಕ್ಕೆ ಚೆನ್ನಾಗಿರುತ್ತೆ ಇದು ಬಾಕ್ಸು. ಮೇಲೆ ಕಾಳುಗಳು ಎಲ್ಲ ಬಾಕ್ಸಿಗೆ ಹಾಕಿ ಉಳಿದಿದ್ದ ಕಾಳುಗಳನ್ನೆಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇದೆಲ್ಲ ಖಾಲಿ ಆದಮೇಲೆ ಇದೆಲ್ಲ ಬಾಕ್ಸಿಗೆ ಹಾಕಿದಾಗ ತರಿಸ್ತೀನಿ ನಾನು. ಇಲ್ಲಿ ಸ್ವಲ್ಪ ಕಾಳಿರುತ್ತೆ, ಉಳಿದಿದ್ದೆಲ್ಲ ಇಲ್ಲಿ ಇಟ್ಟಿರ್ತೀನಿ. ಇಲ್ಲಿ ಇದರಲ್ಲಿ ಇದನ್ನು ಇಟ್ಟಿದ್ದೀನಿ. ಏನದು ಮರ್ತೋಯ್ತಲ್ಲ, ಡಿಟಾಕ್ಸ್ ಐಸ್ ಕ್ಯೂಬ್ಸ್ ಇದೆಲ್ಲ. ಇದರಲ್ಲಿ ಒಂದಿದೆ ಡಿಟಾಕ್ಸ್ದು. ಸ್ವಲ್ಪ ಐಸ್ ಕ್ರೀಮು, ಸತ್ಯನಾರಾಯಣ ಪೂಜೆಗೆ ತರಿಸಿದ್ದ ಐಸ್ ಕ್ರೀಮ್ ಇನ್ನೊಂದು 3 ಉಳಿದಿದೆ. ಫ್ರಿಜ್ಜು ಈ ಥರ ಇರುತ್ತೆ, ನೀಟಾಗೆ ಇಟ್ಕೋಬೇಕು. ಇಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದೀನಿ, ನನಗೆ ಹೇಗೆ ತಿಳಿಯುತ್ತೆ ಇಷ್ಟರ ಮಟ್ಟಿಗೆ ನೀಟಾಗಿ ಇಟ್ಕೊಂಡಿದ್ದೀನಿ ಈ ಥರ.